ಅಂತ ಎಂಟೆಕ್ ಕಾರ್ಬನ್ ಫೈಬರ್ ಬೋಟಿ ಕಂಪನಿಯಿಂದ ನಾವು ಬೆಂಗಳೂರು ಔರಂಗಾಬಾದ್ ಲೊಕೇಟ್ ಆಗಿದ್ದೀವಿ. ನಮ್ಮದು ಎಂಟೆಕ್ ಕಾರ್ಬನ್ ಫೈಬರ್ ಬೋಟಿ ಅಡಿಕೆ ಮತ್ತು ತೆಂಗಿಗೆ ಅನುಕೂಲ ಆಗುವಂಥ ಬೋಟಿ ಡಿಸೈನ್ ಮಾಡಿದ್ದೀವಿ. ನಮ್ಮ ಪ್ರೈಸು ಕಂಪೇರ್ ಟು ಅದರ್ಸ್ ಕಮ್ಮಿ ಇದೆ. ಇದನ್ನು ತೆಂಗು ಮತ್ತು ಅಡಿಕೆಗೆ ಬಳಕೆ ಮಾಡ್ತಾರೆ. ಇದ್ರ ಜೊತೆಗೆ ಮದ್ದೊಡಿಯ ಕೂಡ ಯೂಸ್ ಮಾಡ್ತಾರೆ. ನಮ್ಮದು ತೋಟಗಾರಿಕೆ ಇಲಾಖೆಯಿಂದ ಅಧಿಕೃತ ಮಾರಾಟಗಾರರಾಗಿದ್ದೀವಿ. ಸಬ್ಸಿಡಿ ಕೂಡ ಸಿಗುತ್ತೆ ಇದರಲ್ಲಿ. 60 ಅಡಿದು 9 ಲಾಖು, 70 ಅಡಿದು 11 ಲಾಖು, 80 ಅಡಿದು 12 ಲಾಖ್ ಬರುತ್ತೆ. ನಾವು ಬೇರೆ ಕಂಪನಿ ಲಾಕ್ದು ಮತ್ತು ಪೈಪು ನಮ್ಮ ಹತ್ರ ಅದ ಬೆಲೆ ಸಿಗುತ್ತೆ. ನೀವು ಯಾರು ಬೇಕಾದ್ರೆ ರೈತರು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಲಾಸ್ಟ್ ಇಯರ್ ಹೇಳ್ದಂಗೆ ಇದಕ್ಕೆ ಸಬ್ಸಿಡಿ ಬಂದು ಲಾಸ್ಟ್ ನವೆಂಬರಲ್ಲಿ ಸ್ಟಾಪ್ ಆಗಿದೆ, ಮತ್ತೆ ಓಪನ್ ಮಾಡಿಲ್ಲ, ಮಾಡ್ತಾರೆ ಎನಿ ಟೈಮು. ಈಗ ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೋ ಅವರೆಲ್ಲ ಬಿಲ್ ಪೆಂಡಿಂಗ್ ಇದ್ದಾವೆ. ನಾವು ಆ ಟೈಮಲ್ಲಿ ಬಿಲ್ ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಮೊದಲನೇದಾಗಿ. ಸೆಕೆಂಡ್ಲಿ, ನಮ್ಮ ಪ್ರೈಸು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು, ಆದರೆ ವಾರಂಟಿ ಅನ್ನೋ ಕಾನ್ಸೆಪ್ಟಲ್ಲಿ ನೀವು ಬೇರೆಯವ್ರು ಕಂಪೇರ್ ಮಾಡಿದಾಗ ಒಂದು ಲಾಕ್ ಆಗಲಿ ಪೈಪ್ ಆಗಲಿ ನಮ್ಮ ಬೆಲೆ ತೀರಾ ಕಡಿಮೆ ಇದೆ. 1 ಇಯರ್ ನಾವು ಸಪೋರ್ಟ್ ಮಾಡ್ತೀವಿ. ಅದಾದಮೇಲೆ ಬರೀ 350 ರೂಪಾಯಿ ಒಂದು ಲಾಕ್ ಕೊಡ್ತಾ ಇದ್ದೀವಿ. ಅದೇ ಬೇರೆ ಕಂಪ್ನಿದವರು ವಾರಂಟಿನೂ ಇರಲ್ಲ, ಲಾಕು ಸ್ಪೇರು ತುಂಬ ಕಾಸ್ಟ್ಲಿ ಇರುತ್ತೆ. ಕಂಪ್ಯಾರಿಸನ್ ಮಾಡಿದಾಗ ನಮ್ಮ ಹತ್ರ ತೊಗೊಳೋದು ಅನುಕೂಲ ಆಗುತ್ತೆ. ಯಾರೇ ರೈತರು ಬೇಕು ಅಂದ್ರೂ ಮನೆ ಬಾಗಿಲಿಗೆ ಬಂದು ಡೆಮೋ ಕೊಟ್ಟು ನಿಮಗೆ ಸ್ಯಾಟಿಸ್ಫೈಡ್ ಮಾಡಿ ವಿದಿನ್ 5 ಕಿಲೋಮೀಟ್ರಲ್ಲಿ ಒಂದು ಕಸ್ಟಮರ್ದು ರೆಫರೆನ್ಸ್ ಕೊಡ್ತೀವಿ. ನೀವು ರೆಫರೆನ್ಸ್ ಕೇಳ್ಕೊಂಡು ಅವ್ರು ಓಕೆ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಯಾವುದೇ ಕಾರಣಕ್ಕೂ ವಿತ್ ಇನ್ಸುಲೇಷನ್ ಮಾಡ್ಕೊಡ್ತೀನಿ. ನಂಬರ್ ಕೊಟ್ಟಿದ್ದು ಕರೆಂಟ್ ಹತ್ರ ಯಾರು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ಸುಲೇಷನ್ ಆದರೂ ಕೂಡ ನಿಮಗೆ ಗೊತ್ತಿರೋಂಗೆ ಸುಮಾರು ಜನ ತೀರೋ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪವರ್ ಲೈನ್ಸ್ ಹತ್ರ ಯೂಸ್ ಮಾಡಬೇಡಿ. ಇದು ರಬ್ಬರ್ ಹಾಕಿದ್ರೆ 10 kg ವೆಯ್ಟ್ ಜಾಸ್ತಿ ಆಗುತ್ತೆ. 10 kg ಬಾಟಮ್ ಕೋಲ್ಗಿಂತ ನೀವು ಕಂಪ್ಲೀಟ್ ಆಗಿಬಿಡ್ತೀವಿ. 10 kg ವೆಯ್ಟ್ ಜಾಸ್ತಿ ಆಗುತ್ತೆ. ಆದರೂ ಸೇಫ್ಟಿ ಇರುತ್ತೆ ಅಂತ ಮಾಡಿದ್ದೀವಿ. ಆದರೂ ನಾವು ವಾರಂಟಿ ಕೊಡಲ್ಲ ಕರೆಂಟಿಗೆ. ಇದೆಲ್ಲರೂ ನಾಲ್ಕು ಪೈಪು ಏರ್ ಕರೆಂಟಿಂದ ಎಷ್ಟು ಡಿಸ್ಟೆನ್ಸ್ ಇರಬೇಕು ಸರ್? ಮಿನಿಮಮ್ 6 ಅಡಿ ಇರಬೇಕು. ಮಿನಿಮಮ್ 6 ಅಡಿ ಇರಬೇಕು. 6 ಅಡಿ ಇದ್ದಾಗ ಏನಾಗುತ್ತೆ ಅಂದ್ರೆ ನೀವು ಮೇಲೆ ತೆಗ್ದಿರ್ತೀರ, ಸಡನ್ ಆಗಿ ಗಾಳಿ ಬಂದ್ಬಿಡುತ್ತೆ. ಹಿಂಗ್ ಬಗ್ಗುತ್ತೆ. ಹೌದು. ನಿಮ್ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವಲ್ಲಿ ಬಿತ್ತು ಅಂದ್ರೆ ಬಿಟ್ಬಿಡ್ಬೇಕು. ಹೌದು. ಸೇವ್ ಮಾಡಕ್ ಹೋಗ್ಬಾರ್ದು. ಬೋಟಿಗೆ ಹೋಯ್ತು ಅಂತ ಬಿಟ್ಬಿಡ್ಬೇಕು. ಆ ಕರೆಂಟ್ ಇಂದ ಎತ್ತಕ್ಕೆ ಹೋದಾಗ್ಲೇ ಕರೆಂಟ್ ಇಟ್ಕೊಳ್ಳೋದು. ಸೊ ನೀವು ಬಿಟ್ಬಿಟ್ರೂ ಏನಿಲ್ಲ, ಸುತ್ತಾಗಿರುತ್ತೆ. ಆ ನಂಬರ್ ಹೇಳಿದ್ರೆ ನಾವು ನಂಬರ್ ಹಾಕಿರೋದು ನಾವು ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ದೊಡ್ಡ ಸೇವ್ ಮಾಡಕ್ ಹೋಗಿ ಪ್ರಾಣ ಕಲ್ಪಿಸ್ತೀವಿ. ಕಂಪ್ಲೀಟ್ ಮಾಹಿತಿ ತುಮಕೂರು ಗುಬ್ಬಿನಲ್ಲಿ ಸುಮಾರು ಇನ್ಸಿಡೆಂಟ್ ಆಗಿದೆ. ಜಾಗೃತೆಯಿಂದ ಯೂಸ್ ಮಾಡಿ. ದೊಡ್ಡ ತುಂಬ ಅನುಕೂಲ ಇದೆ. ರೈಟ್ ತುಂಬ ಕಮ್ಮಿ ಇದೆ ನೋಡಿ. 5 kg 500 ಗ್ರಾಮ್ 70 ಅಡಿ. ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದು. ಇದನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾರೋ ಅಕಸ್ಮಾತ್ ಕಾಯಿ ಕೆಡೋಕೆ ಯೂಸ್ ಮಾಡ್ದಿರೋರು ತಗೊಂಡು ಯೂಸ್ ಮಾಡ್ಬೋದು ಅಂತ ಹೇಳ್ತೀರಾ? ನಮ್ಮಲ್ಲಿ ನಾವು ಮೇನ್ಲಿ ಕೊಡ್ತಾ ಇರೋದೇ ಹೆವಿ ಡ್ಯೂಟಿ ಮೆಟೀರಿಯಲ್. ನಾಗಮಂಗಲ, ಬೆಳ್ಳೂರು ಕ್ರಾಸು, ಗೊಂಡೇನಹಳ್ಳಿ, ಇದೆಲ್ಲ ಸುಮಾರು ಜನ ಕೊಟ್ಟಿದ್ದೀವಿ. ನಿಮ್ಮ ಮನೆ ಹತ್ರನೇ ರೆಫರೆನ್ಸ್ ಕೊಡ್ತೀನಿ ನಾನು. ಹೌದಾ? ಮನೆ ಹತ್ರನೇ ರೆಫರೆನ್ಸ್ ಕೊಡ್ತೀನಿ. 5 ಕಿಲೋಮೀಟರಲ್ಲಿ ಒಂದು ಕಸ್ಟಮರ್ ಇದ್ದಾರೆ ನಮಗೆ. ಶಾರ್ಟ್ ಟೈಮಲ್ಲಿ ನಮ್ಮ ಮನೆ ನೇಮ್ ಆಗಿದೆ. ಬಿಕಾಸ್ ಆಫ್ ಅವರ್ ಸರ್ವಿಸ್. ಸರಿ ನಂಬಿಕೆ ಇಡಿ. ಬೇರೆ ಕಂಪ್ನೀಸ್ ಪೇರ್ ಬೇಕಾದ್ರೆ ನಮ್ಮ ಹತ್ರ ಸಿಗುತ್ತೆ. ನಮ್ದು ನೋಡಿ ಹಾಸನ್ನು, ಅರಸೀಕೆರೆ ತಾಲೂಕು, ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೀರಾ ಸರ್? ಅಂದ್ರೆ ನಮ್ಮ ಡೀಲರ್ ಇದ್ದಾರೆ, APMC ಹಿಂದ್ಗಡೆಯಲ್ಲಿ ಇದ್ದಾರೆ. ಅವ್ರ ಹತ್ರ ಬೇಕಾದ್ರೆ ಸಬ್ಸಿಡಿಗೆ ತಗೊಬೋದು. ಇದಕ್ಕೆ ಸಬ್ಸಿಡಿಗಿದೆ? ಹೌದು. ತೋಟಗಾರಿಕೆ ಇಲಾಖೆಯಿಂದ ಫ್ರೀ ಪ್ರೂನರ್ ಅಂತ ಒಂದು ಸ್ಲಾಬ್ ಅಲ್ಲಿ ಕೊಡ್ತಾರೆ. ಜನರಲ್ 40%, SC ST 50%, ಲೇಡೀಸ್ ಪಾಣಿ ಅದಕ್ಕೂ 50% ಕೊಡ್ತಾರೆ. ಅಂದ್ರೆ ಜಮೀನ್ ಬಂದು ಅವ್ರ ಹೆಸರಲ್ಲೇ ಇರಬೇಕು. ಯಾರ್ದು ಜಮೀನಲ್ಲಿ ಹೆಸರು ಇರುತ್ತೆ ಅವ್ರದ್ದು ಮೇಲೆ. ಜನರಲ್ ಆಗಿದ್ರೆ ಏನು ಪರ್ಸೆಂಟೇಜ್ ಇದೆ ಸರ್? 40% ವರೆಗೂ ಇದೆ. ಈಗ ರೇಟ್ ಹೇಳ್ಬಿಡಿ ಸರ್, ಎಷ್ಟೆಷ್ಟು ರೇಟ್ ಇದೆ ಏನು ಅಂತ? 60 ಅಡಿಗೆ 42,000 ರೂಪಾಯಿ ಪ್ರೈಸ್ ಇದೆ. ವಿತ್ ಕೋಟಿಂಗ್. 70 ಅಡಿಗೆ 56 ಇದೆ. 80 ಅಡಿಗೆ 65,000 ಇದೆ. ಏನು ಅಷ್ಟೊಂದು ರೇಟು ಸರ್ ಅದು? ಕಾರ್ಬನ್ ಫೈಬರ್ ಮೇಡಮ್, ಲೈಟ್ ವೆಯ್ಟ್ ಇರೋದ್ರಲ್ಲೇ ನಾನೇ ಕಮ್ಮಿ ಇರೋದು ರೇಟ್. ನನಗೆ ಗೊತ್ತಿರಂಗೆ ಮಿಕ್ದವ್ರು ನೀವು ಕಂಪೇರ್ ಮಾಡಕ್ ಹೋದ್ರೆ ಎಲ್ಲರಿಗೂ 1 ಅಡಿ 1,000 ರೇಟ್ ಇದೆ. ಅದು ಆಲ್ರೆಡಿ ತಗೊಂಡಿರೋರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದೇ ಒಂದು ಕಮರ್ಷಿಯಲ್ ಯೂಸ್ ಮಾಡೋರಿಗೆ ಕಿವಿ ಮಾತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಪ್ರೈಸು ಕ್ವಾಲಿಟಿ ಅನ್ನೋ ಕಾನ್ಸೆಪ್ಟ್ ಬಂದಾಗ ವಾರಂಟಿ ಇಲ್ಲದೆ ತಗೊಂಡು ಎಷ್ಟೋ ಜನ ಒಂದು ಪೈಪ್ ಕೊಟ್ಕೊಂಡು ಚೇಂಜ್ ಮಾಡೋಕ್ಕಾಗದೆ ಮನೇಲಿ ಇಟ್ಟಿದ್ದೀರಾ. ನಾವು ಒಂದು ತಪ್ಪು ಕೆಲಸ ಮಾಡಬೇಡ್ರಿ. ಕಾಸ್ಟ್ಲಿ ಇದೆ ಸ್ಪೇರ್ ಅಂದ್ಬಿಟ್ಟು ನೀವು ಇರಬೇಡಿ. ವಾರಂಟಿ ಯಾರು ಕೊಡ್ತಾರೋ ಅವ್ರ ಹತ್ರ ತಗೊಂಬಿಡಿ. ಈಗ ಸಣ್ಣ ರೈತರು ಇನ್ನೇನು ತಗೊಳಂಗಿಲ್ವಲ್ಲ ಸರ್? ನೀವು ರೇಟ್ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದರೆ, ಇವಾಗ ನೋಡಿ ಒಂದು 2 ಎಕರೆ 3 ಎಕರೆ ಇರುತ್ತೆ ಅಂದ್ಕೊಳ್ಳಿ, 40,000 ರಿಂದ 50,000 ಬಂಡವಾಳ ಹಾಕಿದ್ರು ಅಂದರೆ ಅವ್ರು ಅದರಿಂದ ವರ್ಷಕ್ಕೆ ಅವ್ರು ಅಷ್ಟು ಬೆಳೆನ ಅದ್ರಲ್ಲಿ ತೆಗಿಯೋಕ್ಕೆ ಆಗಲ್ಲ. ಅವ್ರಿಗೇನು ಹೇಳ್ತೀರಾ ಸರ್? ಒಂದು ಎಕ್ಸಾಂಪಲ್ ಕೊಡ್ತೀನಿ ಹೇಳಿ. ಯಾರೇ ತೆಂಗು ಬೆಳೆಗಾರರು, ಕೊನೆಗಾರರು ಅಂತ ಕರೀತಾರೆ ಅವ್ರನ್ನ, ಒಂದು ದಿನಕ್ಕೆ 300 ರಿಂದ 400 ಮರ ಟಾರ್ಗೆಟ್ ಇದೆ ಇದರಲ್ಲಿ. ಎಕ್ಸಾಂಪಲ್ ವಿತ್ ನಂಬರ್ ಜೊತೆ ಕೊಡ್ತೀನಿ. ಅವರು ಒಂದು ಮರಕ್ಕೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದಿನದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 3 ಗಂಟೆ ಹೋಗುತ್ತೆ. 300 ರಿಂದ
ಕವರ್ ಮಾಡ್ತಾರೆ. ಸೊ ಒಂದಿನದ ವರಮಾನ 2,000 ರೂಪಾಯಿ ಅಂತದ್ರಲ್ಲಿ 30 ದಿನಕ್ಕೆ ನೀವು ಲೆಕ್ಕ ಹಾಕಬೇಕು ಅಂದ್ರೂ ಎಷ್ಟಾಗುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನೀವು ಹೇಳ್ತಾ ಇರೋದಂದ್ರೆ ಯಾರನ್ನಾರು ಒಬ್ರನ್ನ ಅದಕ್ಕೆ ಕೆಲ್ಸಕ್ಕೆ ಇಟ್ಟು ಬೇರೆ ಜಮೀನಲ್ಲೂ ಆರಾಮಾಗಿ ಯೂಸ್ ಮಾಡ್ಕೊಂಡು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು. ಕಮರ್ಷಿಯಲ್ ಆಗಿ ಯೂಸ್ ಮಾಡಿ ಒಂದಿನಕ್ಕೆ 500 ರೂಪಾಯಿ ಬಾಡಿಗೆ ಓಡ್ತಾ ಇದೆ. ಇದು ದಿನಕ್ಕೆ 500 ರೂಪಾಯಿ ಓಡ್ತಾ ಇದೆ. ಸೀಸನ್ ಟೈಮ್ 6 ತಿಂಗಳು ಅಡಿಕೆ ಕೊಡಿ, ಇನ್ನೊಂದು 3 ತಿಂಗಳು ತೆಂಗಿ ಕೊಡಿ, ಕಮರ್ಷಿಯಲ್ ಆಗಿ ಯೂಸ್ ಮಾಡಿ. ಇದಾಗ ಹಾಕಿರೋ ಬಂಡವಾಳ 2 ತಿಂಗಳು ತಗೊಳ್ಳಿ. ಕಾಸ್ಟ್ 56,000 ರೂಪಾಯಿ 70 ಅಡಿಗೆ 1 ಇಯರ್ ವಾರಂಟಿ ಕೊಡ್ತೀವಿ. ಅದು 50,000 ನಿಮ್ಗೆ ಹೇಳ್ತಾ ಇದ್ದೀರಲ್ಲ, ಇದ್ರಲ್ಲಿ ಏನು ಇನ್ಸ್ಟ್ರೂಮೆಂಟ್ ಇದೆ ಸರ್ ಇಂಪಾರ್ಟೆಂಟ್? ಇದು ಏನಾಗಿದೆ ಅಂದ್ರೆ ಕಾರ್ಬನ್ ಫೈಬರ್ ಮೆಟೀರಿಯಲ್ ಯೂಸ್ ಮಾಡಿರೋದು ಲೈಟ್ ವೆಯ್ಟ್ ಬರಲಿ ಅಂತ. ಇದು ಇಂಡಿಯಾನಲ್ಲಿ ಅವೈಲಬಿಲಿಟಿ ಇಲ್ಲ. ಇದೇ ಮೇಜರ್ ಪ್ರಾಬ್ಲಮ್. ಇದ್ರಲ್ಲಿ ಏನ್ ಕಾಸ್ಟ್ಲಿ ಇರೋದು ಅಂದ್ರೆ ಅದು ಫೈಬರ್ ಇದೆಯಲ್ಲ. ಈ ಪೈಪ್ ಇದೆ ನೋಡಿ, ಇದೆ ಮೇನ್ ಕಾಸ್ಟ್. ಹಾಕೆಲ್ಲ ಏನಿಲ್ಲ, ಸಿಂಪಲ್ ನಾವೇ ಮಾಡ್ಕೊಡ್ತೀವಿ. ಈ ಪೈಪ್ ಅನ್ನ ಇಲ್ಲಿ ಅವೈಲಬಿಲಿಟಿ ಇಲ್ಲ. ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಇಲ್ಲೇ ಡೆವಲಪ್ ಆದಾಗ ನಿಮ್ಗೆ ಪ್ರೈಸ್ ಕಮ್ಮಿ ಆಗುತ್ತೆ. ಈಗ 10% ಏನು ಮಾಡೋಕ್ಕಾಗಲ್ಲ, ರೈತರು ಕೊಟ್ಟು ತಗೊಳ್ಳೇಬೇಕು. 70 ಫೀಟ್ ತೀರಾ ಕಡಿಮೆ ಅಂದ್ರೆ ಏನ್ ರೇಟ್ ಸರ್ ಅದು? ತೀರಾ ಕಡಿಮೆ ಅಂದ್ರೆ ನೋಡಿ ಮೇಡಮ್, ನಾವು ಕ್ವಾಲಿಟಿನಲ್ಲಿ ಯಾವ ಡಿಫ್ರೆನ್ಸ್ ಇಟ್ಟಿಲ್ಲ. ಮಿಡಲ್ ಎಕಾನಮಿ ಆ ಥರ ಯಾವಾಗಲೂ ಇಲ್ಲ. ನಮ್ದೆಲ್ಲ ಒಂದೇ ಪ್ರೈಸ್. ಹೆವಿ ಡ್ಯೂಟಿ ಇದೆ, ಒಂದು ಲೈಟ್ ಡ್ಯೂಟಿ ಇದೆ. ಹೆವಿ ಇರೋದು ತೆಂಗಿನಕಾಯಿ ಆ ಕಡೆ ಈ ಕಡೆ ಕೊಡ್ತೀವಿ, ಲೈಟ್ ಡ್ಯೂಟಿ ಇರೋದು ಅಡಿಕೆ ಕೊಡ್ತೀವಿ. ಎರಡಕ್ಕೂ ವಾರಂಟಿ ಕೊಡ್ತೀವಿ. ಎರಡಕ್ಕೂ ಲಾಕ್ ಪ್ರೈಸ್ ಫ್ರೀ ಇರುತ್ತೆ. ಇದು ಲೈಟ್ ಡ್ಯೂಟಿ 5.5, 5.9, 5.9 ಹೆವಿ. ಜೊತೆಗೆ ರಬ್ಬರ್ ಹಾಕೊಡ್ತೀವಿ. ಸರ್ ಇದು ಯೂಸ್ ಮಾಡಿದಿರಲ್ಲ ಅದೊಂದು ತೋರಿಸಿ, ಅದೇನಾ ಸರ್ ಅದು ಯೂಸ್ ಮಾಡಿದ್ರೆ? ಮೇಡಮ್ ಅದು ಡ್ಯೂಟಿ ಅಂತ. ಅದು ಅಲ್ಲಿ ಹೆಂಗಿದೆ ಸರ್? 56 ಅಲ್ಲೇ ಬೆಲೆ ಹಾಕಿದೆ ನೋಡಿ. ಈ ಕಡೆ ಬೈಕ್ ಇವಾಗ ಹಳ್ಳಿ ಅಟ್ಯಾಚ್ಮೆಂಟ್ ಇದು. ಹೌದಾ ಸರ್? ನೋಟಿ ಜೊತೆಗೆ ಇದನ್ನು ಕೊಡ್ತೀವಿ. ಒಂದನ್ನು ಕೊಡ್ತೀರಾ? ಒಂದನ್ನೇನಾ? ಒಂದು ಕತ್ತಿ, ಒಂದು ಗರ್ಗಾಸ, ಒಂದು ಎಕ್ಸ್ಟ್ರಾ ಪೈಪು ನಿಮ್ ಕತ್ತಿ ಕಟ್ಟೋಳಗೆ. ಓಕೆ. ಅಡಿಕೆಗೆ ತೆಂಗಿಗೆ ಎಲ್ಲದು ಸೇಮ್ ಬ್ಲೇಡಾ? ಹೇಗದ ಮರ ಬೌಂಡ್ರಿಲೆಲ್ಲ ಹಾಕಿರ್ತೀರಾ, ಅದು ಸ್ಟ್ರೈಟ್ ಆಗಿ ಬೆಳಿಬೇಕು. ರೆಕ್ಕೆ ಎಲ್ಲ ಬರ್ದಿರುತ್ತೆ, ಅದನ್ನ ಕೊಂಬೆ ಕಟ್ ಮಾಡ್ಕೊಳ್ಳೋಕೆ ಇದನ್ನ ಯೂಸ್ ಮಾಡ್ತಾರೆ. ಓಕೆ. ಅದು ಸಣ್ಣ ಪುಟ್ಟ ಯಾವ ಜಗ್ಗಟ್ಟೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ. ಯೂಸ್ ಮಾಡ್ಬೋದು. ಸ್ವಲ್ಪ ಹಾಕಿರೋ ಕಷ್ಟ ಆಗಿದೆ ನೋಡಿ. ಹಿಂಗೆ ಉಲ್ಟಾ ಓಕೆ. ಬಗ್ಗಲ್ಲ ಸರ್ ಅದು? ಏನಾಗಲ್ಲ ನೋಡಿ, ಫ್ರಂಟ್ ಆಗಲ್ಲ. ಹಾಂ ಬ್ಯಾಲೆನ್ಸ್ ಒಂದೇ ಕೈಯಲ್ಲಿ ಹಾಂ ಹೌದು ಸರ್. 5 kg 50 ಗ್ರಾಮ್ ಒಂದೇ ಕೈಯಲ್ಲಿ ಹಿಡಿಬೋದು. ಓಕೆ. ಬಟ್ ಇದನ್ನ ರೈತರು ಒಬ್ಬರು ಸಿಂಗಲ್ ತಗೊಳಕ್ಕಾಗಲ್ಲ, ಯಾರು ತಗೊಂಡು ಹಳ್ಳಿಲಿ ತಪ್ಪು ಮಾಹಿತಿ ತಿಳ್ಕೊಂಡಿದ್ದೀರಾ. ಮನೆಯಲ್ಲಿ ಗುಬ್ಬಿ, ತುಮಕೂರು, ಸೇಳೂರು, KB ಕ್ರಾಸ್ ಅಲ್ಲಿ ಮನೆಗೆ 2 ಇಟ್ಕೊಂಡಿದ್ದಾರೆ. ಇವಾಗ ಕೆಡವರೆ ಸಿಗ್ತಿಲ್ಲ ಸರ್ ಹಳ್ಳಿ ಕಡೆ, ಸೊ ಹಂಗಾಗಿ ಲೇಬರ್ ಸಿಗ್ತಿಲ್ಲ. ಅವ್ರ ಮನೆ 2 ಎಕರೆ 1 ಎಕರೆ ಅಡಿಕೆ ತೋಟ ಅಡಿಕೆ ಹಾಕೊಂಡಿರೋರು. ಬಂಗಾರ ಬಂದಿಲ್ಲ ಅಂತ ಕಾಯೋ ಅವಶ್ಯಕತೆ ಇಲ್ಲ. ಮನೇಲಿ ಹೋಗಿದ್ರೆ 5 ಅಡಿ ಹೈಟ್ ಇದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಒಂದೇ ದಿನದಲ್ಲಿ ಕೆಲಸ ಮುಗಿದೋಗುತ್ತೆ. ಇದು ಅಡ್ವಾಂಟೇಜು. ಸಬ್ಸಿಡಿ ಗೌರ್ಮೆಂಟ್ ಇಂದ ಎಷ್ಟು ಸಿಗುತ್ತೆ ಸರ್? ತೋಟಗಾರಿಕೆ ಇಲಾಖೆಗೆ ಅರ್ಜಿ ಹಾಕಿ ಯಾವ ಬಿಲ್ ಕೇಳಿದ್ರು ನಾನು ಕೊಡ್ತೀನಿ. ಅರ್ಜಿ ಅವರೇ ತಗೊಂಡವ್ರು ಹಾಕ್ಬೇಕಾ? ಹೌದು, ಅರ್ಜಿ ಅಲ್ಲೇ ಕೊಡ್ತಾರೆ. Okay. ಫೋಟೋ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಪಣಿ ಕಾಪಿ ತಗೊಂಡೋಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಹಾಕಿ ಸೀರಿಯಲ್ ನಂಬರ್ ಬರುತ್ತೆ. Okay. ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಆ ಥರ. ನಿಮ್ಮದು ಸೀರಿಯಲ್ ನಂಬರ್ ಏನಿದೆ ಅಲ್ಲಿ ಏನು ನೋಡ್ತಾ ಇದೆ ನೋಡ್ಕೊಂಡು ಎಷ್ಟು ಟೈಮ್ ತಗೊಂತಾರೆ ಸರ್ ಅದು ಗೌರ್ಮೆಂಟ್? ಅಮೌಂಟ್ ಸಬ್ಸಿಡಿ ಅಮೌಂಟ್ ಅವೈಲಬಿಲಿಟಿ ಇದ್ರೆ 3 ತಿಂಗಳಲ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ. ನಾನು ಬೇಕಾದ್ರೆ ನಿಮ್ಗೆ ರೆಫರೆನ್ಸ್ ಕೊಡ್ತೀನಿ. ಯಾರ್ಯಾರ್ದು ಸಬ್ಸಿಡಿ ಬಂದಿದೆ, ನಿಮ್ಮ ಅಕ್ಕಪಕ್ಕ ಎಷ್ಟು ಅಮೌಂಟ್ ಬಂದಿದೆ ಅಂತ ರೆಫರೆನ್ಸ್ ಕೊಡ್ತೀನಿ ನಿಮಗೆ. ಯಾರು ಅಪ್ಲೈ ಮಾಡ್ಬೋದು ಸಬ್ಸಿಡಿ? ಯಾರು ಬೇಕಾದ್ರೂ ಮಾಡ್ಬೋದು. ರೈತರಿಗೆ ಪಾಣಿ ಇರೋದು ಇಂಪಾರ್ಟೆಂಟ್. ಎಷ್ಟು ಪರ್ಸೆಂಟ್ ಸಬ್ಸಿಡಿ? 40% ಬರುತ್ತೆ ಜನರಲ್ಗೆ. ಜನರಲ್ಗೆ ಮಿನಿಮಮ್ 5 ಗುಂಟೆ ಇರಬೇಕು. ಸಣ್ಣ ಹಿಡುವಳಿದಾರರಾಗಿರ್ಬೇಕು. ದೊಡ್ಡದಾದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು? 5 ಎಕರೆ 10 ಎಕರೆನವ್ರಿಗೆ ಬರಲ್ಲ. ಚಿಕ್ಕವರಾಗಿರ್ಬೇಕು. ಸಣ್ಣ 50% ಬರುತ್ತೆ. ಲೇಡೀಸ್ ನೇಮಲ್ಲಿ ಪಾಣಿ ಇದ್ರು 50 ಬರುತ್ತೆ. 50 ಬರುತ್ತೆ. ಹೌದು. ಬಂದಿರೋರ್ಗೆ ರೆಫರೆನ್ಸ್ ಕೇಳಿದ್ರು ಅಕ್ಕಪಕ್ಕ ಕೊಡ್ತೀನಿ ನಾನು. ಅಂದ್ರೆ ನಾವು ಸಬ್ಸಿಡಿ ಬಂದ್ಮೇಲೆ ಆಮೇಲೆ ಮೂವ್ ಮಾಡಿ ತಗೊಂಡು ಕ್ಯಾಶ್ ಕೊಟ್ಟು ತಗೊಂಡು ಒಂದು ಕಾರ್ಯಾದೇಶ ಕಾಪಿ ತಗೊಂಡ್ಬರ್ಬೇಕು. ಎಲ್ಲಿ ಮೂವ್ ಮಾಡೋದು ನಾವು? ಎಲ್ಲಿದೆ ಇದು ಆಫೀಸು? ತೋಟಗಾರಿಕೆ ಇಲಾಖೆ. ನಿಮ್ಮ ಊರು ಯಾವುದು? ಅಲ್ಲಿ ಹೋಗಿ ಕೇಳಬೇಕು. ತೋಟಗಾರಿಕೆ ಇಲಾಖೆ ಡಿಸ್ಟ್ರಿಕ್ಟ್ ವೈಸ್ ಇರುತ್ತೆ ಅಲ್ಲ? ತಾಲೂಕ್ ವೈಸ್ ಡಿಸ್ಟ್ರಿಕ್ಟ್ ವೈಸ್ ಇರುತ್ತೆ? ಡಿಸ್ಟ್ರಿಕ್ಟ್ ಒಂದಿದೆ ಅಲ್ಲ, ತಾಲೂಕ್ ವೈಸ್ ಇರುತ್ತೆ, ಡಿಸ್ಟ್ರಿಕ್ಟ್ ವೈಸ್? ತಾಲೂಕ್ ವೈಸ್ ಅಲ್ಲೇ ಇರುತ್ತೆ. ಅರಸೀಕೆರೆಯಲ್ಲಿ ಇರುತ್ತಲ್ಲ ಅಲ್ಲಿ ಹೋಗಿ ಪೈಪ್ ಕೊಡ್ತೀನಿ. 2,500 ಸಪ್ರೇಟ್ ಆಗಿ ಪೈಪ್ ಹೋಗುತ್ತೆ. ಎಲ್ಲ ಇದೆ. 2,500 ಎಲ್ಲ ಕೊಡ್ತೀನಿ.